ನಮಸ್ಕಾರ ಸ್ನೇಹಿತರೆ, ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುವವನು ಕೂಡ ಸಾಲದ ಸುಳಿಯಲ್ಲಿ ಸಿಲುಕಿರುತ್ತಾರೆ. ಆದರೆ ತಿಂಗಳಿಗೆ 20ರಿಂದ 30 ಸಾವಿರ ಗಳಿಸುವವರು ಕೋಟ್ಯಾಧಿಪತಿಗಳಾಗಿರುತ್ತಾರೆ. ಇದು ಹೇಗೆ ಸಾಧ್ಯ? ಹಣ ಗಳಿಸುವುದು ಒಂದು ಕಲೆಯಾದರೆ ಅದನ್ನು ಉಳಿಸಿ ಬೆಳೆಸುವುದು ಒಂದು ವಿಜ್ಞಾನ. ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜನರು ಶ್ರೀಮಂತರಾಗಲು ಬಳಸುವ 5 ಸೂಪರ್ ಟಿಪ್ಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮ್ಮ ಹಣಕಾಸಿನ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಪೇ ಯುವರ್ ಸೆಲ್ಫ್ ಫಸ್ಟ್. ಜನರು ಮಾಡುವ ದೊಡ್ಡ ತಪ್ಪು ಅಂದರೆ ಹಣ ಬಂದ ತಕ್ಷಣ ಖರ್ಚು ಮಾಡಿ ಕೊನೆಯಲ್ಲಿ ಉಳಿದಿದ್ದನ್ನು ಸೇವ್ ಮಾಡುವುದು. ಆದರೆ ಶ್ರೀಮಂತರ ಸೂತ್ರವೇ ಬೇರೆ. ಇನ್ಕಮ್ ಸೇವಿಂಗ್ಸ್ ಎಕ್ಸ್ಪೆನ್ಸ್ ಅಂದರೆ ಸಂಬಳ ಬಂದ ತಕ್ಷಣ ಮೊದಲು 20% ಹಣವನ್ನು ಹೂಡಿಕೆಗೆ ತೆಗೆದಿಡಿ. ಆಮೇಲೆ ಉಳಿದ ಹಣದಲ್ಲಿ ಜೀವನ ನಡೆಸಿ. ನಿಮ್ಮ ಭವಿಷ್ಯದ ಉಳಿತಾಯವೇ ನಿಮಗೆ ನೀವು ಕೊಡುವ ಸಂಬಳವಾಗಿದೆ. ಕಾಂಪೌಂಡಿಂಗ್ ಶಕ್ತಿ. ಐನ್ಸ್ಟೀನ್ ಹೇಳಿದಂತೆ ಕಾಂಪೌಂಡಿಂಗ್ ಜಗತ್ತಿನ 8ನೇ ಅದ್ಭುತ. ಉದಾಹರಣೆಗೆ, ನೀವು ತಿಂಗಳಿಗೆ ಕೇವಲ 5,000 ರೂಪಾಯಿಯನ್ನು 15% ರಿಟರ್ನ್ ನೀಡುವ ಕಡೆಗೆ ಹೂಡಿಕೆ ಮಾಡಿದರೆ 20 ವರ್ಷಗಳ ನಂತರ ಅದರ ಮೌಲ್ಯ ಸುಮಾರು 75 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿರುತ್ತದೆ. ನೀವು ಎಷ್ಟು ಬೇಗ ಹೂಡಿಕೆ ಶುರು ಮಾಡುತ್ತೀರೋ ಅಷ್ಟು ದೊಡ್ಡ ಲಾಭ ನಿಮ್ಮದಾಗುತ್ತೆ. ಕೆಟ್ಟ ಸಾಲ ವರ್ಸಸ್ ಒಳ್ಳೆಯ ಸಾಲ. ಕ್ರೆಡಿಟ್ ಕಾರ್ಡ್, EMI ಮೂಲಕ ಐಫೋನ್ ಅಥವಾ ಲಕ್ಸುರಿ ಕಾರ್ಗಳು ತೆಗೆದುಕೊಳ್ಳುವುದು ಕೆಟ್ಟ ಸಾಲ. ಯಾಕಂದರೆ ಆ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತೆ. ಆದರೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಪಡೆದು ಅದನ್ನು ಬಿಸ್ನೆಸ್ ಅಥವಾ ರಿಯಲ್ ಎಸ್ಟೇಟ್ಗಳಿಗೆ ಬಳಸಿದರೆ ಅದರಿಂದ ಲಾಭ ಮಾಡಬಹುದು. ಅದು ಒಳ್ಳೆಯ ಸಾಲ. ಲಕ್ಸುರಿ ವಸ್ತುಗಳನ್ನು ಕೊಳ್ಳುವ ಮೊದಲು ಯೋಚಿಸಿ, ಅದು ನಿಮ್ಮ ಜೇಬಿಗೆ ಹಣ ತರುತ್ತದೆಯೋ ಅಥವಾ ಜೇಬಿನಿಂದ ಹಣ ಕಸಿದುಕೊಳ್ಳುತ್ತದೆಯೋ. ಅಸೆಟ್ಸ್ ಮತ್ತು ಲಯಬಿಲಿಟೀಸ್. ನಿಮ್ಮ ಜೇಬಿಗೆ ಹಣ ಹಾಕುವ ವಸ್ತುಗಳು ಅಸೆಟ್ಸ್. ಉದಾಹರಣೆಗೆ ಸ್ಟಾಕ್ಸ್, ಬಾಡಿಗೆ ಬರುವ ಮನೆಗಳು, ಗೋಲ್ಡ್. ನಿಮ್ಮ ಜೇಬಿನಿಂದ ಹಣ ತೆಗೆಯುವ ವಸ್ತುಗಳು ಲಯಬಿಲಿಟೀಸ್. ಅನಗತ್ಯ ಖರ್ಚುಗಳು, ಮೇಂಟೆನೆನ್ಸು, ಹಳೆ ಕಾರುಗಳು. ಶ್ರೀಮಂತರು ಸದಾ ಅಸೆಟ್ಸ್ಗಳನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ನಿಮ್ಮ ಮೇಲೆ ನೀವೇ ಹೂಡಿಕೆ ಮಾಡಿಕೊಳ್ಳಿ. ಎಲ್ಲದಕ್ಕಿಂತ ದೊಡ್ಡ ಹೂಡಿಕೆ ಅಂದರೆ ನಿಮ್ಮ ಜ್ಞಾನದ ಮೇಲೆ ಮಾಡುವ ಹೂಡಿಕೆ. ಹೊಸ ಸ್ಕಿಲ್ ಕಲಿಯಿರಿ. ಹಣಕಾಸಿನ ಪುಸ್ತಕಗಳನ್ನು ಓದಿರಿ. ನಿಮ್ಮ ಮೆದುಳು ಎಷ್ಟು ಶಾರ್ಪ್ ಆಗಿರುತ್ತದೆಯೋ ಅಷ್ಟು ಸುಲಭವಾಗಿ ನೀವು ಹಣ ಗಳಿಸುವ ದಾರಿಯನ್ನು ಹುಡುಕುತ್ತೀರಾ. ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಕೆಲಸ ಬಿಡುವುದು ಅಂತಲ್ಲ, ಹಣದ ಚಿಂತೆ ಇಲ್ಲದೆ ಇಷ್ಟ ಬಂದ ಕೆಲಸ ಮಾಡುವುದು ಎಂದರ್ಥ. ಈ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಗಂಭೀರ ವಿಷಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.